Hello, all. Welcome back to my channel. I hope you all are doing great. ಇದು ನಮ್ಮ ಫ್ರೈಡೇ ವ್ಲಾಗ್. ಸೊ ಹಾಗೆ ಏನು ಮನಸ್ಸಿಗೆ ಬೇಜಾರು ಅವತ್ತು ತುಂಬಾ. ಅವತ್ತು ಅಂತಲ್ಲ, ಈಗ ಆಲ್ಮೋಸ್ಟ್ ಒಂದು 6 to 7 months 1 ಇಯರಿಂದನೇ ಅಂತ ಹೇಳ್ಬೋದು. ಸೊ ಆಫೀಸಿಂದ ಬಂದುಬಿಟ್ಟು ನಾನು ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ. ನನ್ನ ಮಗಳು ಬರ್ಡೇ ಬೇರೆ ಇತ್ತು ಅವತ್ತು. ಸೊ ನನ್ನ ಹಸ್ಬೆಂಡು ಹೀಗೆ ಇದರ ಮನೇಲಿ ಇದೇ ಯೋಚನೆಗಳು ಇದ್ದೇ ಇರುತ್ತೆ, ಅದು ನೆವರ್ ಎಂಡಿಂಗ್. ಸೊ ಬಾ ಹೊರಗಡೆ ಹೋಗೋಣ, ಮೂಡ್ ಸರಿ ಹೋಗುತ್ತೆ. ಹಾಗೆ ಯಾರು ಬರ್ಡೇ ಬೇರೆ, ಹೋಗಲೇಬೇಕು, ಏನಾದರೂ ಸ್ಪೆಷಲ್ ಆಗಿರಬೇಕು ಅಂತ ಹೇಳಿದ್ರು. ಸೊ ಹಾಗೆ ಹೊರಟು ಬಂದ್ವಿ. ನಮ್ಮ ಮನೆ ಹತ್ರ ಅಕ್ಷಯನಗರ್ ರೋಡಲ್ಲಿದೆ ಚಿಕನ್ ಕೌಂಟಿ ಅಂತ, ಅಲ್ಲಿ ಬಂದಿದ್ವಿ. ಸೊ ಹಾಗೆ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ, ಅವಳ ಕೂದಲು ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಅವಳ ಕೂದಲು ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಬಂದಿದೆ, ಥಿಕ್ನೆಸ್ ಆಗಿರ್ಬೋದು, ಲೆಂಗ್ತ್ ಆಗಿರ್ಬೋದು. ಖುಷಿಯಾಗುತ್ತೆ. ಆ್ಯಕ್ಚುಲಿ ನನಗಿಲ್ಲ ಆ ಥರ. ಇವಾಗ ಎಲ್ಲ ಕಟ್ ಮಾಡಿಸ್ಬಿಟ್ಟು ಮತ್ತು ಸ್ವಲ್ಪ ಎಲ್ಲ ಹೇರ್ ಫಾಲ್ ಆಗಿ ಅಷ್ಟು ಚೆನ್ನಾಗಿಲ್ಲ ಹೇರ್ ಗ್ರೋತ್ ಈಗ. ಬಟ್ ಅವಳಿಗೆ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗೆ ಬಂದ್ವಿ. ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀವಿ. ಮೇಲೆ ಫಸ್ಟ್ ಫ್ಲೋರಲ್ಲಿ ಇದೆ ಸರ್ವಿಸ್ ಹಾಲ್, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗೆ ಬರ್ತಾ ಎಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು. ಹಾಗೆ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು, ನೋಡಿ ಎಷ್ಟು ಚೆನ್ನಾಗಿದೆ ವಾಲ್ ಟೈಲ್ಸು, ಕಲರು, ಅಲ್ಲಿ ಹಾಕಿರೋ ಗ್ರಾನೈಟು ಮತ್ತು ಇಂಟೀರಿಯರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವಂತೂ ಈಗ ಮನೆ ಕಟ್ತಾ ಇರೋದ್ರಿಂದ ಎಲ್ಲೇ ಹೋದರೂ ಒಂದು ಹೊಸ ಜಾಗಕ್ಕೆ ಥಟ್ ಅಂತ ನಮ್ಮ ಕಣ್ಣು ಈ ಥರದ್ರ ಮೇಲೆ ಹೋಗ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ಈ ವರ್ಕ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆನೇ ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಹಾಗೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದು ಕೂತ್ಕೊಂಡ್ವಿ. ಸೊ ನಾನು, ನಮ್ಮ ತಾಯಿ, ನಮ್ಮ ಆರು, ಹಾಗೆ ನಮ್ಮ ಹಸ್ಬೆಂಡ್. ಸೊ ನನ್ನ ಮಗಳು ಆ್ಯಕ್ಚುಲಿ ಇನ್ನೊಂದು ಸೈಡು ಹೊರಗಡೆ ವೀವ್ ಇರೋ ಥರ ಇತ್ತು, ವಿಂಡೋ ಗ್ಲಾಸ್ ಫಿನಿಷಿಂಗಲ್ಲಿ, ಫುಲ್ ಓಪನ್ ವಿಂಡೋಸ್ ಥರ. ಸೊ ಅಲ್ಲಿ ಕೂರೋಣ ಅಂತ ಹಠ ಮಾಡ್ತಾಯಿದ್ಲು. ಸೊ ನಾವು ಫಾರ್ ಟೈಮ್ ಬೇಯಿಂಗ್ ಇಲ್ಲೇ ಕೂತಿದ್ವಿ, ಅಲ್ಲಿ ಜಾಗ ಇರಲಿಲ್ಲ. ಅಷ್ಟೊತ್ತಿಗೆ ರೆಸ್ಟೋರೆಂಟ್ ಓನರ್ ಬಂದುಬಿಟ್ಟು, ಪಾಪ ಇವತ್ತು ಇವಳು ಬರ್ಡೇನಾ, ಸೊ ಅವಳಿಗೆ ಇಷ್ಟವಾಗಿರೋ ಪ್ಲೇಸ್ನ ಪಕ್ಕ ನಾವು ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟಾಗಿ ಬೇಗ ಒಂದು ಆ ಕಡೆ ಜಾಗ ಕೊಡಿಸಿದ್ರು, ಕ್ಲೀನೆಲ್ಲ ಮಾಡಿಸ್ಬಿಟ್ಟು. ಸೊ ಅಲ್ಲೇ ಆಮೇಲೆ ಶಿಫ್ಟ್ ಆದ್ವಿ. ಸೊ ಆಗ ಶಿ ವಾಸ್ ಲೈಕ್ ವೆರಿ ಹ್ಯಾಪಿ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಅದಾದಮೇಲೆ ಹಾಗೆ ಮೆನು ಎಲ್ಲ ನೋಡಿಬಿಟ್ಟು ಆರ್ಡ್ರ್ ಮಾಡ್ಕೊಂಡ್ವಿ ಫುಡ್ಡು. ಮೀನ್ವೆಲ್ ಸ್ವಲ್ಪ ಫೋಟೋಸನ್ನು ತೊಗೊಂಡ್ವಿ. ಸೊ ಅದಾದ ನಂತರ ಸ್ವಲ್ಪ ನನಗೆ ಓಕೆ ಫೀಲ್ ಬೆಟರ್ ಅನ್ನೋ ಥರ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು. ನನಗಂತೂ ತುಂಬಾ ಬೇಜಾರಾಗಿತ್ತು ಅವತ್ತು. ಏನೇನೋ ವಿಷಯಗಳೆಲ್ಲ ನೆನೆಸ್ಕೊಂಡು ಹೀಗೆ ತುಂಬ ದುಃಖ, ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವು. ನನ್ನ ಫಸ್ಟ್ ಟೈಮ್ ನನ್ನ ಮಗಳು ಬರ್ಡೇಲಿ ನಾನು ಈ ಥರ ಇದ್ದಿದ್ದು. ಇಲ್ಲಾಂದರೆ ಅವಳಿಗಿಂತ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಯಿದ್ದೆ. ಒಂದು 2 months ಮುಂಚೆಯಿಂದನೇ ಏನು ಮಾಡೋದು, ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿರ್ತಿದ್ವಿ. ಸೊ ಈಗ ಅವಳದು 11th ಬರ್ಡೇ ಆ್ಯಕ್ಚುಲಿ. ಸೊ ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ಇದ್ದಿರಲಿಲ್ಲ, ಇದೆ ಫಸ್ಟ್ ಟೈಮ್. ಸೊ ಹಾಗೆ ಅಲ್ವಾ, ಕೆಲವೊಂದು ಸಿಚುವೇಶನ್ಸ್, ಕೆಲವೊಂದು ಟೈಮ್ ಹಾಗೆ ನಮಗೆ ಆ ಥರ ಆಗಿಬಿಡುತ್ತೆ ಲೈಫಲ್ಲಿ. ಸೊ ಅದಾದಮೇಲೆ ಫುಡ್ಡನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ನಾನು, ನನ್ನ ಅಮ್ಮ ಬಂದು ಕ್ರೀಮ್ ಆಫ್ ಮಶ್ರೂಮ್ ಅಂತ ಸೂಪ್ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಕ್ರೀಮ್ ಆಫ್ ಚಿಕನ್ ಸೂಪನ್ನು ತೊಗೊಂಡಿದ್ರು. ಸೊ ಹಾಗೆ ರೋಲನ್ನು ಆರ್ಡ್ರ್ ಮಾಡ್ಕೊಂಡಿದ್ರು ಅವರಿಬ್ಬರು. ಸೊ ತುಂಬಾ ಚೆನ್ನಾಗಿತ್ತು, ಹಾಟಾಗಿ. ನಮ್ಮ ಅಮ್ಮಂಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ 1 ಮಂತಿಂದ, 1 ವೀಕಿಂದ ಕೋಲ್ಡ್ ಫೀವರ್ ಎಲ್ಲ ಆಗಿತ್ತು. ಹಾಗೆ ಸೂಪ್ ಕುಡಿಯಮ್ಮ, ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ತೊಗೊಂಡ್ವಿ. ಯೂಶ್ವಲಿ ಅವ್ರು ತೊಗೊಳ್ಳಲ್ಲ ಅದೆಲ್ಲ. ಸೊ ನಾನೇ ಹೇಳಿಬಿಟ್ಟು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಒಂದಷ್ಟು ಪಿಕ್ಸ್ ಎಲ್ಲ ತೊಗೊಂಡ್ವಿ. ಸೊ ನನ್ನ ಹಸ್ಬೆಂಡ್ ಅಂತೂ ಯಾವತ್ತೂ ಲೈಕ್ ವಾಲಂಟ್ರಿಯಾಗಿ ಅವರು ಪಿಕ್ಸ್ ತೆಗಿಯೋದು ಅದೆಲ್ಲ ಮಾಡಲ್ಲ. ಬಟ್ ನಾನು ಅವತ್ತು ಬೇಜಾರಾಗಿದ್ದೆ ಅಂತ ಹೇಳ್ಬಿಟ್ಟು ಅವರೇ ವೀಡಿಯೋ ಮಾಡ್ತೀನಿ, ಪಿಕ್ಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ನಾವು ತಂದೂರ್ ಬಟರ್ ರೋಟಿ ಮತ್ತು ದಾಲ್ ತಡ್ಕ ಮತ್ತು ನನ್ನ ಹಸ್ಬೆಂಡ್ಗೆ ಚಿಕನ್ ಕರಿ ಇದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ.
ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ಒಂದು ಓವರಾಲ್ ಆ್ಯಂಬಿಯನ್ಸ್ಗೆ ಅದು ಲೈಕ್ ಪ್ರೈಸ್ ವೈಸ್ ಹೇಳಬೇಕಂದ್ರೆ ಓಕೆ, ನಮಗೆ ತುಂಬಾ ಚೆನ್ನಾಗಿ ಕಡಿಮೆಗೆ ಇದೆ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ಆ್ಯಂಬಿಯನ್ಸ್ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಸೊ ಒಂದು ಫ್ಯಾಮಿಲಿಗೆ ವೆಜ್ ಆ್ಯಂಡ್ ನಾನ್ ವೆಜ್ ಒಳ್ಳೆ ಫುಡ್ ಬೇಕು ಅಂತಂದರೆ ಇಲ್ಲಿ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ಈ ವಿಡಿಯೋದಲ್ಲಿ ಚೆನ್ನಾಗಿದೆ ಫುಡ್ಡು ಅಂತ ಹೇಳ್ತಾಯಿದ್ರು ಥಮ್ಸ್ ಅಪ್ ಮಾಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವ್ರದ್ದೊಂದು ಪಾರ್ಟಿ ಹಾಲ್ ಇದೆ ಅಲ್ಲೇ ಮೇಲೆ, AC ಪಾರ್ಟಿ ಹಾಲು. ಸೊ ಅಲ್ಲಿರೋ ಓನರು ಆ್ಯಕ್ಚುಲಿ ಮಲಯಾಳೀಸ್ ಅವರು. ಸೊ ತುಂಬಾ ಕ್ಲೋಸ್ ಆಗಿ ಹೋದರು ಸ್ವಲ್ಪ ವಿದಿನ್ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್. ಹಾಗೆ ಎಲ್ಲ ಮಾತಾಡ್ತಾ ಹೇಳ್ತಾಯಿದ್ರು, ಈಗ ಮೇಲೆ ಪಾರ್ಟಿ ಹಾಲ್ ಇದೆ, ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ಯಾವಾಗಾದರೂ ರಿಕ್ವೈರ್ಮೆಂಟ್ ಇದ್ದರೆ ಬನ್ನಿ ನೋಡೋಣ, ಎಲ್ಲ ಕಡಿಮೆಗೆ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಆರ್ಡ್ರ್ ಮಾಡಿಕೊಂಡು ಒಂದು ಫಂಕ್ಷನ್ನು, ಚಿಕ್ಕದಾಗಿರೋ ಬರ್ಡೇ ಅಥವಾ ಬೇರೆ ಏನಾದರೂ ಬೇಬಿ ಶವರ್ ಈ ಥರದ್ದೆಲ್ಲ ಮಾಡಬೇಕಂತಂದರೆ ತುಂಬಾ ಚೆನ್ನಾಗಿದೆ ಇದು. ಸೊ ಆಲ್ಮೋಸ್ಟ್ ಒಂದು 200 to 250 ಮೆಂಬರ್ಸ್ ಆರಾಮಾಗಿ ಬರ್ಬೋದು ಇಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅವ್ರ ಮಗ ಬಂದುಬಿಟ್ಟು ಎಲ್ಲ ತೋರಿಸ್ತಾ ಇದ್ದ, ಹೀಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಫ್ರೀ ಪಾರ್ಟಿ ಹಾಲ್, AC ಪಾರ್ಟಿ ಹಾಲ್ ಫ್ರೀ ಆಫ್ ಕಾಸ್ಟ್. ಇದು ಫುಡ್ ಏನಾಗುತ್ತೋ ಅದನ್ನು ಮಾತ್ರ ನಾವು ಆರ್ಡ್ರ್ ಮಾಡ್ಕೊಳ್ಬೇಕು, ಅದಕ್ಕೆ ಮಾತ್ರ ಪೇ ಮಾಡಬೇಕು. ಈವನ್ ಸ್ಮಾಲ್ ಡೆಕೋರೇಷನ್ಸ್ ಕೂಡ ಅವರೇ ಮಾಡಿಕೊಡ್ತಾರಂತೆ ಫ್ರೀಯಾಗಿ. ಸೊ ಯಾರಿಗಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೋಡಿ, ಫ್ಯೂಚರಲ್ಲಿ ಹೋಗ್ಬೋದು. ಇಲ್ಲಿ ಅಕ್ಷಯನಗರ್ DLF ರೋಡಲ್ಲಿದೆ. ಸೊ ಇಲ್ಲೆಲ್ಲ ಫುಡ್ ಇಟ್ಕೊಳ್ಳೋದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ಎಲ್ಲ ಒಂದು ವೀಡಿಯೋ ಮಾಡಿ ಹಾಕೋಣ, ಸೊ ದ್ಯಾಟ್ ಬೇರೆ ಯಾರಿಗಾದರೂ ಒಂದು ಹೆಲ್ಪ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡ್ವಿ. ಸೊ ಎಲ್ಲ ನೋಡಿಬಿಟ್ಟು ಹಾಗೆ ನೀನು ಹೊರಡೋಣ ಮನೆಗೆ ಅಂತ ಹೇಳಿಬಿಟ್ಟು ಬರ್ತಾಯಿದ್ವಿ. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು. ಸೊ ನಾನು ಅಂದ್ಕೊಳ್ತಾ ಇದ್ದೆ ಈ ಸಲ ಅಷ್ಟು ಏನೂ ಮಾಡಲಿಲ್ಲ ಅವಳ ಬರ್ಡೇಗೆ. ಪಾಪ ಎವ್ರಿ ಇಯರ್ ಅವಳು ಸ್ಕೂಲ್ಗೆಲ್ಲ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿರೋದು, ಟೀಚರ್ಸ್ ಜೊತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಿದ್ದೆ. ಬಟ್ ಅವಳಂತೂ ಅಲ್ಲಿಗೆ ಹೋಗಿ ಬಂದಮೇಲೆ ಫುಲ್ಲು ಕೂಗ್ತಾ ಇದ್ಲು, ದಿಸ್ ವಾಸ್ ದ ಬೆಸ್ಟ್ ಬರ್ಡೇ ಐ ಎವರ್ ಹ್ಯಾಡ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಫೈನಲಿ ನಮಗೆಲ್ಲ ತುಂಬ ಖುಷಿ ಆಯಿತು. ಸೊ ಅಟ್ಲೀಸ್ಟ್ ಅವಳಿಗೆ ಖುಷಿ ಆಯ್ತಲ್ವ, ಅದು ಅವಳು ಡೇ, ಅವಳು ಹ್ಯಾಪಿಯಾಗಿದ್ಲಲ್ವ. ಸೊ ಅದೇ ಬೇಕಾಗಿದ್ದಿದ್ದು ನಮಗೂ ಕೂಡ. ಸೊ ಹಾಗೆ ಅಲ್ಲಿ ಕೆಳಗಡೆ ಬರ್ತಾ ಓನರ್ ಸಿಕ್ಕಿದ್ರು. ಈಸ್ ವೆರಿ ಫ್ರೆಂಡ್ಲಿ ಗೈಸ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಡೌನ್ ಟು ಅರ್ತ್ ಪರ್ಸನ್ನು, ಅಷ್ಟು ದೊಡ್ಡ ಮ್ಯಾನ್ಷನ್ ಓನರ್ ಅವರು. ಸೊ ಖುಷಿ ಆಯಿತು ಎಲ್ಲ ಮೀಟ್ ಮಾಡಿ. ಥ್ಯಾಂಕ್ ಯು.